ಪತ್ನಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯೊಬ್ಬನನ್ನ ಆಕೆಯ ಪತಿ ಹಾಗೂ ಆತನ ಸ್ನೇಹಿತರು ಸೇರಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ನಡೆದಿದೆ. ಸಂಕೇಶ್ವರ ಪಟ್ಟಣದ ಜನತಾ ಪ್ಲಾಟ್ ನಿವಾಸಿ 35 ವರ್ಷ ವಯಸ್ಸಿನ ಬಾಬು ಭೂಸಗೋಳ ಎಂಬಾತನೇ ಕೊಲೆಯಾಗಿದ್ದಾನೆ. ಆರೋಪಿಗಳು ಬಾಬುವಿನ ತಲೆಗೆ ಕಲ್ಲಿನಿಂದ ಜಜ್ಜಿ ಹಾಗೂ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಅನೈತಿಕ ಸಂಬಂಧ ಹಾಗೂ ಹಳೆ ದ್ವೇಷ ಹಿನ್ನೆಲೆ ಬಾಬು ಎಂಬಾತನ ಕೊಲೆಯಾಗಿದೆ. 35 ವರ್ಷ ವಯಸ್ಸಿನ ವರ್ಷ ಎಂಬಾಕೆ ತನ್ನ ಗಂಡ ಸುಬ್ಬರಾವ್ ಬಿಟ್ಟು ಹೋಗಿ ಕೊಲೆಯಾದ ಬಾಬು ಜೊತೆ ಸಂಬಂಧ ಹೊಂದಿದ್ದಳು ಎನ್ನಲಾಗಿದೆ. ಜೊತೆಗೆ ಬಾಬುಗೆ ಸಂಕೇಶ್ವರ ಜನತಾ ಪ್ಲಾಟ್ ಮರಡಿ ಕುಟುಂಬಸ್ಥ ಜೊತೆ ದಾರಿ ವಿಚಾರವಾಗಿ ಜಗಳವಾಗಿತ್ತು. ವರ್ಷ ಪತಿ ಮತ್ತು ಮರಡಿ ಗ್ಯಾಂಗ್ ಸ್ನೇಹಿತರು ಕೂಡ ಆಗಿದ್ರು. ಹಾಗಾಗಿ ವರ್ಷ ಪತಿ ಹಾಗೂ ಮರಡಿ ಗ್ಯಾಂಗ್ ಸೇರಿಕೊಂಡು ಈ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದಾರೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಕೊಲೆ ನಡೆದ ವಿಷಯ ತಿಳಿತಾ ಇದ್ದಂತೆ ಸಂಕೇಶ್ವರ ಠಾಣೆ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು 2 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ವಿಚಾರಣೆಯನ್ನು ನಾವು ಮುಂದುವರೆಸಿ ಚೆಕ್ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ ಒಂದು ಪ್ರಮುಖವಾಗಿ 6 ಜನ ಅರೆಸ್ಟ್ ಆಗ್ತಾರೆ. ಅದಾದ್ಮೇಲೆ ಸಾಕಾರ ಮಾಡಿರೋ ಇನ್ನೊಬ್ಬರು ಅರೆಸ್ಟ್ ಆಗ್ತಾರೆ. ಪ್ರಮುಖವಾದದಲ್ಲಿ ಸುಬ್ಬರಾವ್ ಆನಂದ್ ಬಿಸೂರೆ ಎಂಬ ವ್ಯಕ್ತಿ, ಇವರಿಗೂ ಒಂದು 35 ವರ್ಷ. ಇವರು ಮತ್ತು ಉಳಿದ ಒಂದು 5 ಜನ ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡುಬಂದಿದೆ. ಈ ಸುಬ್ಬರಾವ್ ಅವರ ಹೆಂಡತಿ ವರ್ಷ ಸುಮಾರು 4 ವರ್ಷದಿಂದ ಇವರನ್ನು ಬಿಟ್ಟು ಹೋಗಿರ್ತಾರೆ, ಸುಬ್ಬರಾವನ್ನು ಬಿಟ್ಟು ಹೋಗಿರ್ತಾರೆ. ಬಿಟ್ಟೋದ ನಂತರ ಬಾಬು ಶಂಕರ್ ಬಸ್ಗೋಡೆ ಅವ್ರ ಕೈ ಇಬ್ಬರಿಗೂ ಸಂಬಂಧವಾಗಿರ್ತದೆ. ಈಗ ಮೃತಪಟ್ಟಿರೋರಿಗೂ ಕೊಲೆ ಮಾಡಿರೋರಿಗೂ ಒಂದು ಸಂಬಂಧವಾಗಿರ್ತದೆ. ಸೊ ಇದು ಹಿಂದಿನಿಂದ ಈ ನಡೀತಾ ಇರೋದು ಇವ್ರ ಫ್ಯಾಮಿಲಿಗೆ ಒಂದು ವ್ಯಕ್ತಿಗೆ ಒಂದು ಸಮಸ್ಯೆ ಆಗಿರ್ತದೆ. ಇದ್ರ ಜೊತೆಗೆ ಇವರಿಗೆ ಬಾಬು ಶಂಕರ್ ಬೂಸ್ಗೋಡೆ ಎಂಬುವರೆಗೂ ಮರಾಠಿ ಫ್ಯಾಮಿಲಿ ಅಂದರೆ ಸಂಕೇಶ್ವರಲ್ಲಿ ಇರುವ ಭೀಮನಗರ್ ಮತ್ತು ಇಲ್ಲಿ ಜನತಾ ಪ್ಲಾಟಲ್ಲಿ ಇರುವ ಮರಾಠಿ ಫ್ಯಾಮಿಲಿಗೆ ಇವರೆಗೂ ಒಂದು ದಾರಿ ವಿಚಾರದಲ್ಲಿ ಒಂದು ಗಲಾಟೆ ಆಗಿರ್ತದೆ. 2024ರಲ್ಲಿ ಗಲಾಟೆ ಆಗಿರ್ತದೆ. ಆ ಗಲಾಟೆಯಲ್ಲಿ ಏನಂದ್ರೆ ಮರಾಠಿ ಫ್ಯಾಮಿಲಿಯಲ್ಲಿ ಒಬ್ಬರು ಈಗ ಮೃತಪಟ್ಟಿರುವ ಬಾಬು ಶಂಕರ್ಗೆ ಜಮೀನನ್ನು ಮನೆಯನ್ನು ಮಾರಾಟ ಮಾಡಿರ್ತಾರೆ. ಅದಕ್ಕೆ ಹೋಗೋ ದಾರಿಯಲ್ಲಿ ಈ ಮೃತಪಟ್ಟಿರೋರ್ಗೂ ಮರಾಠಿ ಫ್ಯಾಮಿಲಿಯವರೆಗೂ ಗಲಾಟೆ 2024ರಲ್ಲಿ ಸಣ್ಣಪಟ್ಟ ಗಲಾಟೆ ಆಗಿರ್ತದೆ. ಅದು ಒಂದು ಗಲಾಟೆ. ಆ ಗಲಾಟೆಯಲ್ಲಿ ಮರಾಠಿ ಫ್ಯಾಮಿಲಿಗೆ ಇವತ್ತು ವ್ಯಕ್ತಿಗೆ ತುಂಬ ಆಗಿರ್ತದೆ. ಎರಡನೇದು ಸುಬ್ಬರಾವ್ ಆನಂದ್ ಅವರ ಹೆಂಡತಿಯನ್ನು ಅಕ್ರಮ ಸಂಬಂಧ ಇಟ್ಕೊಂಡಿರೋದ್ರಿಂದ ಇಬ್ಬರು ಸೇರಿ ಸುಬ್ಬರಾವ್ ಆನಂದನ್ನು ಮುಂದೆ ಇಟ್ಟುಕೊಂಡು ಮರಾಠಿ ಫ್ಯಾಮಿಲಿ ಅವರು ಇವರನ್ನು ಪ್ಲಾನ್ ಮಾಡಿ ಕೊಲೆ ಮಾಡಿರೋದು. ಮರಾಠಿ ಫ್ಯಾಮಿಲಿಯಲ್ಲಿ ಅಕ್ಷಯ್ ಬಾಬಾ ಸಾಹೇಬ್ ಮರಡಿ ಇವನಿಗೊಂದು 26 ವರ್ಷ, ಪವಾರ್ ಶ್ರೀಧರ್ ಮರಡಿ 23 ವರ್ಷ, ಅನಿಲ್ ಬಾಲಾಸಾಹೇಬ್ ಮರಡಿ 22 ವರ್ಷ, ಸಂದೀಪ್ ಅಪ್ಪ ಸಾಹೇಬ್ ಮರಡಿ 32 ವರ್ಷ. ಈ 4 ಜನವನ್ನು ಹೋಗಿರ್ತಾರೆ. ಇವರಿಗೆ ಅಸಿಸ್ಟ್ ಮಾಡೋದಕ್ಕೆ ಇವರ ಜೊತೆಗೆ ಕೆಲಸ ಮಾಡ್ತಾ ಇರುವ ಅಭಿಷೇಕ್ ಬಸವರಾಜ್ ಎಂಬ 23 ವರ್ಷ ಹುಡುಗ, 23 ವರ್ಷ ಇರುವ ಇನ್ನೊಬ್ಬನು. ಇದನ್ನ ಎಲ್ಲಿ ಮೂವ್ಮೆಂಟ್ ಎಲ್ಲಿ ಇರ್ತದೆ, ಮೃತಪಟ್ಟಿರುವ ಬಾಬು ಶಂಕರ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ರಾತ್ರಿಯಲ್ಲಿ ಮೂವ್ಮೆಂಟ್ ಅನ್ನು ನೋಡಿ ಉಳಿದ 5 ಅಕ್ಯೂಸ್ಡ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟು ಅದ್ರ ಮೂಲಕ ಪ್ಲಾನ್ ಮಾಡಿರೋದು ಕಂಡುಬಂದಿದೆ. ಸೊ ಇದರಲ್ಲಿ ಅಭಿಷೇಕ್ ಅವನ ಮೃತಪಟ್ಟಿರುವವರ ಸ್ಫೂರ್ತಿ ಬಾರ್ನಿಂದ ರಾತ್ರಿ ಒಂದು 12:45 ಅಲ್ಲಿಂದ ಕುಡಿದು ಅಲ್ಲಿಂದ ಬರುವ ಸಂದರ್ಭದಲ್ಲಿ ಇವರ ಮೂವ್ಮೆಂಟ್ ಅನ್ನು ಟ್ರ್ಯಾಕ್ ಮಾಡಿಬಿಟ್ಟು ಸುಬ್ಬರಾವ್ ಅವರನ್ನು ಬಿಟ್ಟು ಮತ್ತು ಉಳಿದ 4 ಜನಕ್ಕೆ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಈ 5 ಜನವನ್ನು ಸೇರಿ ಅಲ್ಲಿ ಸ್ಥಳದಲ್ಲಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು ಕಂಡುಬಂದಿದೆ. ಸೊ ಇದರಲ್ಲಿ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ ಎಲ್ಲ ಅಕ್ಯೂಸ್ಡ್ 6 ಜನ ಅಕ್ಯೂಸ್ಡ್ ಯಾರು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಮರಾಠಿ ಫ್ಯಾಮಿಲಿಯಿಂದ 4 ಜನ ಯಾರ್ಯಾರು ಕೊಲೆ ಮಾಡಕ್ಕೆ ಹೋಗಿದ್ದಾರೆ ಮತ್ತು ಸುಬ್ಬರಾವ್ ಅನಂತ್ ಎಲ್ಲರೂ ಸೇರಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆಲ್ರೆಡಿ. ಇದರಲ್ಲಿ ಬೇರೆ ಯಾರು ಪಾತ್ರ ಇಲ್ಲ, ಬೇರೆ ಯಾರು ಹಿಂದೆ ಯಾರು ಸಹಕಾರ ಮಾಡಿದ್ದಾರೆ ಎಂಬುದರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೀತಾ ಇದೆ. ಸೊ ಕೇಸನ್ನು ಬಾಬು ಶಂಕರ್ ಬೋಸ್ಗೋಡೆ ಅವರ ಫ್ಯಾಮಿಲಿಯವರ ಕಡೆಯಿಂದ ಕೊಟ್ಟಿರೋ ಪ್ರಕಾರ ಕೇಸನ್ನು ದಾಖಲು ಮಾಡಲಾಗಿದೆ. ಸೊ ಈ ವಿಚಾರಣೆಯನ್ನು DSP ಅವರ ನೇತೃತ್ವದಲ್ಲಿ ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಾರೆ. DSP ರವಿನಾಥ್ ಅವರು ಮತ್ತು
ಸಂಕೇಶ್ವರ ಇನ್ಸ್ಪೆಕ್ಟರ್ ಗಣಪತಿ ಅವರು ಎಲ್ಲರ ವಿಚಾರಣೆಯನ್ನು ಕೂಡ ನಡೀತಾ ಇದ್ದಾರೆ. ವಿಚಾರ ಮುಂದುವರಿತಾ ಇದೆ. ಇದರಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಂಬುದ್ರ ಬಗ್ಗೆ ವಿಚಾರಣೆ ನಡೆದಿದೆ. ಸರ್, ಈ ಬಾಬು ಅವರಿಗೆ ನಾನು 4 ಬಾರಿ ಕೊಲೆ ಮಾಡೋಕ್ಕೆ ಯತ್ನ ಮಾಡ್ತೀನಿ. ಅವಾಗ ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಅದು ಇರುವುದಾಗಿ ಕಂಡು ಬಂದಿದೆ. ಬಾಬು ಶಂಕರ್ ಅವರು ಸುಬ್ಬಾರಾವ್ ಅನಂತ ಬೋಸ್ಗೋಡೆ ಅವರು ವೈಫ್ಗೂ ಅಕ್ರಮ ಸಂಬಂಧ ಇರುತ್ತೆ. ಅವ್ರ ಜೊತೆಗೆ ವ್ಯಕ್ತಿ ಅನೇಕ ದಿನಗಳಿಂದ ಬಡ್ಡಿ ವರ್ಷ ಪತಿ ಸುಬ್ಬರಾವ್ 24 ವರ್ಷ ವಯಸ್ಸಿನ ಅಕ್ಷಯ್ ಮರಡಿ, ಪವನ್ ಮರಡಿ, ಅನಿಲ್ ಮರಡಿ, ಸಂದೀಪ್ ಮರಡಿ ಹಾಗೂ ಮರಡಿ ಕುಟುಂಬದ ಜೊತೆ ಕೆಲಸ ಮಾಡ್ತಾ ಇದ್ದ ಅಭಿಷೇಕ್ ಎಂಬಾತ ಸೇರಿ ಕೊಲೆ ಮಾಡಿದ್ದಾರೆ. ಈ ಅಭಿಷೇಕ್ ಬಾಬು ಕೊಲೆಯಾದ ದಿನ ಆತನ ಮೇಲೆ ನಿಗಾ ಇಟ್ಟು ಉಳಿದ 5 ಜನ ಆರೋಪಿಗಳಿಗೆ ಮಾಹಿತಿ ನೀಡ್ತಾ ಇದ್ದ. ಅದು ಮರಡಿ ಗ್ಯಾಂಗ್ ಅಂತ ಐತ್ರಿ ಏನ್ರಿ, ಬಡ್ಡಿಂದ ಅವ್ರದ್ದು ಒಂದು ಜರ ಜಗಳ ಏನ್ರಿ. ಆ ಜಗಳಕ್ಕಾಗಿ ಒಂದು ಪ್ಲಾಟ್ ತೊಗೊಂಡಿದ್ರಿ, ಅದನ್ನು ಕಟ್ಟಿದ್ರಿ. ಅಲ್ಲಿ ಕಟ್ಟಿದ್ದಾಗ ಈ ಮೈಡಾಗಳ ನಂಬದೈತೆ ಅಂತ ಹೇಳಿ ಅದನ್ನೆಲ್ಲ ಚಕ್ಬಂದಿ ಮಾಡಿ ಕಂಪ್ಲೇಂಟ್ ಮಾಡಿ ವ್ಯಾಪಾರದ ಹರಿದತ್ರಿ. ಅದು ಇನ್ನೂ ಅದ್ರ ಭೀ ಹಾದಿಲ್ಲನ ರೀ, ಹಾದಿ ಕೊಟ್ಟಿಲ್ಲ. ಅವನು ಒಟ್ಟು ಚಕ್ಬಂದಿದಾಗ ಇಟ್ಟಿರ್ರಿ ಅವನು. ಮತ್ತು ಒಂದು ಬಿಟ್ಟು 3 ಸಲ ಅಟ್ಯಾಕ್ ಮಾಡಿರಿ ಅವ್ರು, 2 ಸಲ ಮಾಡಿರಿ, 3ನೇದು ಭೀ ಅಟ್ಯಾಕ್ ಮಾಡಿರಿ. ಅವ ಏನು ಮಾಡಿದ್ರಿ, ವ್ಯಾಪಾರ ಹರಿದು ಪೊಲೀಸ್ ಕಂಪ್ಲೇಂಟ್ ಮಾಡಿ ವ್ಯಾಪಾರ ಹರಿದು ಅದು ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ನಡೆಯೋತಕ್ಕ ಇವನು 2 ತಿಂಗಳದಾಗ ಇವನು ಬಿಡೋದ್ರದಾಗ ಕ್ಯಾಚ್ ಹಾಕ್ಕೊಂಡೆ ಕೂತಿರಿ ಅವರು. ಮೊನ್ನಿನ ರಾತ್ರಿ 12ವರೆಗೆ ಮರ್ಡ್ರ್ ಮಾಡಿ ರಸ್ತೆ ದಶಂದನ ರಸ್ತೆ ಇವಂದೇ ಐತ್ರಿ. ಕಾಯ್ದೆ ಕಾನೂನ್ದಾಗ ಏನೈತಿ ಇವಂದೇ ಐತಿ. ಇವರೆಲ್ಲ ಗುಂಡಾಗಿರಿ ದಾದಾಗಿರಿ ಇದನ್ನ ಮಾಡ್ಕೊತಿರ್ತಾರೆ. ಕೋರ್ಟ್ ಚಾಲು ಐತಿ ಸರ್. ಈ ಥರ ಇವರು ಮರ್ಡ್ರ್ ಮಾಡಿದ್ದಾರೆ. ಯಾವುದೂ ಇಲ್ಲ, ಅದೆಲ್ಲ ಸುಳ್ಳು ಐತ್ರಿ. ಅದನ್ನು ಮುಂದೆ ಮಾಡಿ ಇದನ್ನು ಮರ್ಡ್ರ್ ಮಾಡಿದ್ದಾರೆ. ಹಂಗಿದ್ರೆ ಅವ್ನು ಜಗಳ ಆಗ್ತಿತ್ತು, ಬಡ್ದಾಡ್ತಿದ್ದೆ, ಬೇಕಾದ್ರೆ ಕಂಪ್ಲೇಂಟ್ ಮಾಡ್ತಿದ್ದೆ, ಯಾವುದೂ ಏನೂ ಇಲ್ಲ. ಮತ್ತು ಇವನು ಮುಂದೆ ಬೆಳೆನ ಇವನು ಯಾವಾಗ ಮರ್ಡರ್ ಮಾಡಬೇಕು, ಯಾವಾಗ ಕ್ಯಾಚ್ ಹಾಕ್ಕೊಂಡ ಕೂತಿರಿ. 3 ಸಲ ಬಡ್ದಾಟ ಜಗಳಾಗಿ ಕೋರ್ಟ್ ಕಚೇರಿ ನಡೆದವ್ರು. ಇದು 4ನೇ ಸಲ ಅದು. ಈ ಕೊಲೆಗೆ ಅನೈತಿಕ ಸಂಬಂಧ ಕಾರಣವಲ್ಲ, ಬದಲಾಗಿ ಈ ಹಿಂದೆಯೂ ಬಾಬು ಮೇಲೆ ಈ ಮರಡಿ ಗ್ಯಾಂಗ್ ಸಾಕಷ್ಟು ಸಲ ಕೊಲೆಗೆ ಯತ್ನಿಸಿದೆ. ವೈಯಕ್ತಿಕ ದ್ವೇಷವೇ ಕೊಲೆಗೆ ಕಾರಣ ಅಂತ ಆರೋಪಿಸಲಾಗಿದೆ. ಸದ್ಯ ಎಲ್ಲ ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ.